ಅಮೆರಿಕದ ಶ್ವೇತಭವನ ಸಂಕೀರ್ಣದ ಬಳಿ ಒಂದು ಗುಂಡಿನ ದಾಳಿ ನಡೆಯಿತು. ಶ್ವೇತಭವನ ಸಮೀಪ ಪೆನ್ಸಿಲ್ವೇನಿಯಾ ಅವೆನ್ಯೂ NW ಬಳಿ ನಡೆದಂತಹ ಫೈರಿಂಗ್. ಜೊತೆಗೆ ಪ್ರಮುಖ ವಿಚಾರ ಅಂತಂದ್ರೆ ಆ ಗುಂಡಿನ ದಾಳಿ ನಡೆದಾಗ ಶ್ವೇತಭವನದ ಒಳಗಡೆನೇ ಇದ್ರು ಡೊನಾಲ್ಡ್ ಟ್ರಂಪ್. ಆದರೆ ಗುಂಡಿನ ದಾಳಿ ನಡೆಸಿದವನನ್ನ ಹತ್ಯೆ ಮಾಡಲಾಗಿದೆ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಯಿಂದ. 21 ವರ್ಷದ ನಾಸರ್ ಬೆಸ್ಟ್. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಟ್ರಂಪ್ ಮೇಲೆ ಪದೇ ಪದೇ ಅಟ್ಯಾಕ್ಗಳಾಗೋದಕ್ಕೆ ಪ್ರಯತ್ನಗಳಾಗ್ತಾ ಇರುವಂತಹ ಸುದ್ದಿಗಳು ಹರಿದಾಡ್ತಾ ಇರೋ ಬೆನ್ನಲ್ಲೇ ಶ್ವೇತಭವನದ ಹೊರಗಡೆ ಈ ಪರಿ ಒಂದು ಗುಂಡಿನ ದಾಳಿ, ಜೊತೆಗೆ ಆ 21 ವರ್ಷದ ನಾಸರ್ ಬೆಸ್ಟ್ ಅನ್ನ ಈಗ ಭದ್ರತಾ ಪಡೆ ಹೊರದುರಿಸಿರೋದು, ಇದು ನಿಜಕ್ಕೂ ಅಮೆರಿಕಾದಲ್ಲಿ ಬಹಳ ದೊಡ್ಡ ಸಂಚಲನ ಮೂಡಿಸಿರುವಂತಹ ವಿಚಾರ. ಘಟನೆ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ, ಈತ ಯಾರು, ಏನೇನ್ ಕಾರಣಗಳು ಈಗ ಲಭ್ಯ ಆಗ್ತಿದೆ? ಪ್ರತಿಮಾ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಪದೇ ಪದೇ ಈ ಥರದ ಒಂದು ದಾಳಿಗಳಾಗ್ತಾ ಇದ್ದಾವೆ. ಏಪ್ರಿಲ್ 25ರಂದು ಕೂಡ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾಗಿಯಾಗಿದ್ದಂತಹ ಹೋಟೆಲ್ನಲ್ಲಿ ಇದೇ ರೀತಿಯಾದಂಥ ದಾಳಿ ನಡೆದಿತ್ತು. ಅನಾಮಿಕನೊಬ್ಬ ಏಕಾಏಕಿ ಸೀಕ್ರೆಟ್ ಸರ್ವಿಸ್ ಚೆಕ್ ಪಾಯಿಂಟ್ ಏನಿತ್ತು ಅದರಲ್ಲಿ ನುಗ್ಗಿ ಹೋಟೆಲ್ ನುಗ್ಗಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕ್ರಮದಲ್ಲಿ ದಾಳಿ ಮಾಡಿಸ್ಬೇಕು ಅನ್ನುವಂಥ ಸಂಚನ ಹಾಕಿದೆ. ಅದನ್ನು ಸೀಕ್ರೆಟ್ ಸರ್ವಿಸ್ ಅದನ್ನು ವಿಫಲಗೊಳಿಸಿತ್ತು. ಇದಾದ ನಂತರ ಇವತ್ತು ಕೂಡ ಅದೇ ರೀತಿ ಆಗಿರುವಂತಹದ್ದು. ಶನಿವಾರ ಸಂಜೆ ಶ್ವೇತಭವನದ ಗೇಟ್ ನಂಬರ್ 14ರ ಬಳಿಯಲ್ಲಿ ಏಕಾಏಕಿ ಒಬ್ಬ ನಾಸಿರೆ ಬೆಸ್ಟ್ ಅನ್ನುವಂತಹ 21 ವರ್ಷದ ಯುವಕ ಏಕಾಏಕಿ ತನ್ನ ಬ್ಯಾಗ್ನಲ್ಲಿದ್ದಂತಹ ಗನ್ನನ್ನು ತೆಗೆದುಕೊಂಡು ಭದ್ರತಾ ಸಿಬ್ಬಂದಿಗಳ ಮೇಲೆ ಏಕಾಏಕಿ ದಾಳಿ ಮಾಡೋಕ್ಕೆ ಶುರು ಮಾಡ್ತಾನೆ. ಅದು ಚೆಕ್ ಪಾಯಿಂಟ್ನಲ್ಲಿ ಇರ್ತಕ್ಕಂತಹ ಭದ್ರತಾ ಸಿಬ್ಬಂದಿಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ನಂತರ ಸೀಕ್ರೆಟ್ ಸರ್ವಿಸ್ ಸಿಬ್ಬಂದಿಗಳೇನಿದ್ದಾರೆ ಅವರು ಈತನ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾರೆ. ಗುಂಡಿನ ಚಕಮಕಿ ನಡೆದು ಆತನ ಮೇಲೆ ಗುಂಡಿನ ದಾಳಿ ಆಗುತ್ತೆ. ಆತ ಸಾವನ್ನಪ್ತಾನೆ. ಇಲ್ಲಿ ಬಹು ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಈತನ ಹಿನ್ನೆಲೆ. ಈತ ತನ್ನನ್ನೇ ತಾನು ಯೇಸು ಕ್ರಿಸ್ತ ಅನ್ನುವಂಥ ನಿಟ್ಟಿನಲ್ಲಿ ಅನ್ಕೊಳ್ತಿದ್ದ. ಮತ್ತೆ ಈತ ಮಾನಸಿಕ ಅಸ್ವಸ್ಥ ಆಗಿದ್ದ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಮತ್ತೆ ತಾನು ಬಂಧನಕ್ಕೆ ಒಳಗಾಗಬೇಕು ಅನ್ನುವಂಥದ್ದನ್ನು ಈ ಹಿಂದೆ ಅಪಹರಿಸ್ತಿದ್ದ. ಹಿಂದೆಯೂ ಕೂಡ ವೈಟ್ ಹೌಸ್ನ ಹೊರಗಡೆ ಇದ್ದಂತಹ ರಸ್ತೆಯಲ್ಲಿ ಏನು ವೆಹಿಕಲ್ಗಳು ಓಡಾಡುವಂತಹ ಸಂದರ್ಭದಲ್ಲಿ ಅಧ್ಯಕ್ಷರ ಕಾರಿಗೆ ಅಡ್ಡ ಬರುವಂತಹ ಪ್ರಯತ್ನವನ್ನು ಕೂಡ ಆತ ಮಾಡಿದ್ದ. ಹೀಗಾಗಿ ಆತನನ್ನು ಬಂಧಿಸಲಾಗಿತ್ತು, ಮತ್ತೆ ಬಂಧಿಸಿ ಆತನನ್ನು ಬಿಡಲಾಗಿತ್ತು. ಈಗ ಮತ್ತೆ ಆತ ಇದೇ ರೀತಿಯಾದಂತಹ ದಾಳಿಗೆ ಮುಂದಾಗಿದ್ದಾನೆ. ಗನ್ನನ್ನು ತೆಗೆದುಕೊಂಡು ಬಂದು ಚೆಕ್ ಪಾಯಿಂಟ್ ಬಳಿಯೇ ಗುಂಡಿನ ದಾಳಿಯನ್ನು ನಡೆಸಿರುವಂತಹದ್ದು. ಆದರೆ ಅಧ್ಯಕ್ಷರು ಅದೇ ಸಂದರ್ಭದಲ್ಲಿ ವೈಟ್ ಹೌಸ್ನ ಒಳಗೆ ಇದ್ರು, ಮತ್ತೆ ಭದ್ರತಾ ಸಿಬ್ಬಂದಿಗಳು ಕೂಡ ವೈಟ್ ಹೌಸ್ನಲ್ಲೇ ಇದ್ದಿದ್ದರಿಂದ ಹೊರಗಡೆ ಸಂಪೂರ್ಣ ಭದ್ರತೆ ಇದ್ದಿಂದ ಆ ದಾಳಿಯನ್ನು ವಿಫಲಗೊಳಿಸಿದ್ದಾರೆ. ಮತ್ತೆ ಯಾವುದೇ ಭದ್ರತಾ ಸಿಬ್ಬಂದಿಗೆ ಯಾವುದೇ ರೀತಿಯಾದಂಥ ಗಾಯ ಆಗಲಿ ಅಥವಾ ಜೀವಹಾನಿ ಆಗಲಿ ಆಗಿಲ್ಲ. ಆದರೆ ಸಾಮಾನ್ಯ ಸಾರ್ವಜನಿಕರೊಬ್ಬರಿಗೆ ಗುಂಡಿನ ದಾಳಿ ಆಗಿರುವಂಥದ್ದು, ಗುಂಡು ತಗುಲಿರುವಂಥದ್ದು, ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಇನ್ನು ಬಹು ಮುಖ್ಯವಾಗಿ ಈತನನ್ನು ಈಗ ಆತನು ಕೂಡ ಸಾವನ್ನಪ್ಪಿರುವಂತಹದ್ದು. ಈಗ FBI ಅಧ್ಯಕ್ಷರಾದಂತಹ ಕಾಶ್ ಪಟೇಲ್ ಅವರು, ನಿರ್ದೇಶಕರಂತ ಕಾಶ್ ಪಟೇಲ್ ಅವರು ಈಗ ಇದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ಕೇವಲ ಆತ ಮಾನಸಿಕ ಅಸ್ವಸ್ಥ ಅನ್ನುವಂಥ ನಿಟ್ಟಿನಲ್ಲಿ ಮೇಲ್ಮೇಲೆ ತನಿಖೆ ಮಾಡಿ ಬಿಡೋದಿಲ್ಲ, ಇದರ ಸಂಪೂರ್ಣ ತನಿಖೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಈಗ ಕಾಶ್ ಪಟೇಲ್ ಅವರು ಹೇಳಿರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.